ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಶಕ್ತಿ ಯೋಜನೆಯಡಿ 500 ಕೋಟಿ ಮಹಿಳಾ ಪ್ರಯಾಣಿಕರ ಪ್ರಯಾಣ ಸಂಭ್ರಮದ ಅಂಗವಾಗಿ ಬೀದರ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕರಾದಂತಹ ಅಧಿಕಾರಿ ಗಿರೀಶ್ ಬದೋಲೆ ಅವರು ಮಹಿಳಾ ಪ್ರಯಾಣಿಕರಿಗೆ ಸಾಂಕೇತಿಕವಾಗಿ ಟಿಕೆಟ್ ವಿತರಣೆ ಮಾಡಿದರು. ಇನ್ನು ಬೀದರ್ನ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಟಿಕೆಟ್ ವಿತರಿಸಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಜಿಲ್ಲಾ ಪಂಚಾಯತ್ ಸಿಇಒ ಗಿರೀಶ್ ಬದೋಲೆ ಅವರು ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಒಂದಾದಂತಹ ಶಕ್ತಿ ಯೋಜನೆ ಜಾರಿಯಾಗಿ 2 ವರ್ಷಗಳನ್ನು ಪೂರೈಸಿದ್ದು 500 ಕೋಟಿ ಪ್ರಯಾಣಗಳು ನಡೆದಿವೆ. ಇನ್ನು ಈ ಹಿನ್ನೆಲೆ ಜಿಲ್ಲಾ ಗ್ಯಾರಂಟಿ ಸಮಿತಿ ಹಾಗೂ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಂಭ್ರಮಾಚರಣೆ ಮಾಡುತ್ತಿದ್ದೇವೆ. ಇನ್ನು ಶಕ್ತಿ ಯೋಜನೆ ಮಹಿಳಾ ಸಬಲೀಕರಣಕ್ಕೆ ದಿಟ್ಟ ಹೆಜ್ಜೆ ಆಗಿದೆ ಎಂದು ಹೇಳಿದರು. ಇನ್ನು ಗ್ಯಾರಂಟಿ ಯೋಜನೆ ಜಿಲ್ಲಾ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅಮೃತರಾವ್ ಚುಮ್ಕೋಡೆ ಮಾತನಾಡಿ, ನಮ್ಮ ಸರ್ಕಾರ ಆಡಳಿತಕ್ಕೆ ಬರುವ ಮೊದಲು ಆಶ್ವಾಸನೆ ನೀಡಿದಂತೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ನೀಡಲಾಗಿದೆ. ಇನ್ನು ಸುಮಾರು 500 ಕೋಟಿ ಪ್ರಯಾಣಗಳು ಈಗಾಗಲೇ ನಡೆದಿದ್ದು 12,000 ಕೋಟಿ ಹಣ ಶಕ್ತಿ ಯೋಜನೆಗಾಗಿ ವ್ಯಯ ಮಾಡಲಾಗಿದೆ. ಇನ್ನು ಇದರಿಂದಾಗಿ ಮಹಿಳೆಯರಿಗೆ ಹಣ ಉಳಿತಾಯ ಆಗಲಿದೆ. ಈ ಹಣವನ್ನು ತಮ್ಮ ಮಕ್ಕಳ ಶಿಕ್ಷಣಕ್ಕೂ ಸಹ ಸಹಾಯವಾಗಲಿದೆ ಎಂದು ಅವರು ಹೇಳಿದರು. ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಯಲ್ಲಿ ಒಂದಾಗಿರುವಂಥ ಶಕ್ತಿ ಯೋಜನೆಗೆ ಇವತ್ತು 2 ವರ್ಷ ಆಗಿದೆ. ಜೊತೆಗೆ ಇವತ್ತು 500 ಕೋಟಿ ಟಿಕೆಟ್ಗಳು ಕೂಡ ವಿತರಣೆ ಆಗಿದೆ. ಈ ನಿಟ್ಟಿನಲ್ಲಿ ನಾವು ಬೀದರ್ನಲ್ಲಿ ಜಿಲ್ಲಾ ಗ್ಯಾರಂಟಿ ಸಮಿತಿ ಜೊತೆಗೆ DC ಮೇಡಮ್ ಜೊತೆ ಪ್ರಯಾಣಿಕರ ಜೊತೆ ನಾವು ಈ ಒಂದು ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ. ಶಕ್ತಿ ಯೋಜನೆ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಮಹಿಳೆಯ ಸಶಕ್ತೀಕರಣಕ್ಕೆ ಒಂದು ದಿಟ್ಟ ಹೆಜ್ಜೆಯಾಗಿರುತ್ತದೆ. ಮಹಿಳೆಯರು ಶಕ್ತಿ ಯೋಜನೆ ಅಡಿಯಲ್ಲಿ ಉಚಿತವಾಗಿ ಬಸ್ ಟ್ರಾವೆಲ್ ಮಾಡ್ಬೋದು. ತಮ್ಮ ಜಾಬ್ಗಾಗಿ ಆಗಲಿ ಶಿಕ್ಷಣಕ್ಕಾಗಿ ಉಚಿತವಾಗಿ ಟ್ರಾವೆಲ್ ಮಾಡ್ತಾರೆ. ಜೊತೆಗೆ ಬೇರೆ ಬೇರೆ ಜಾಗದಲ್ಲಿ ಕೂಡ ಅವರು ಟೆಂಪಲ್ ಆಗಲಿ ರಿಲಿಜಿಯಸ್ ಟೂರಿಸಮ್ ಕೂಡ ಮಾಡ್ತಾ ಇದ್ದಾರೆ. ಇದರಿಂದ ಮಹಿಳೆಯರಿಗೆ ಬಹಳ ಅನುಕೂಲ ಆಗ್ತಾ ಇದೆ. ಮತ್ತು ಈ ಪ್ರಯಾಣದಿಂದ ಏನು ಅವರು ಸಾರಿಗೆ ವೆಚ್ಚ ಉಳಿಸ್ತಾ ಇದ್ದಾರೆ ಅದನ್ನು ಕೂಡ ಅವರು ವಿವಿಧ ಕಾರಣಕ್ಕಾಗಿ ಶಿಕ್ಷಣ ಆಗಲಿ ಚಿಕಿತ್ಸೆ ಆಗಲಿ ಅದಕ್ಕೂ ಕೂಡ ಯೂಸ್ ಮಾಡ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ. ಇದರಿಂದ ಈ ಯೋಜನೆಯಿಂದ ಬಹಳ ದೊಡ್ಡ ಸೋಷಿಯಲ್ ಇಂಪ್ಯಾಕ್ಟ್ ಇದೆ ಮತ್ತು ಮಹಿಳೆಯರಿಗೆ ಸಶಕ್ತೀಕರಣಕ್ಕೆ ಇದು ಬಹಳ ಅನುಕೂಲ ಆಗಿದೆ ಅಂತ ಹೇಳಕ್ಕೆ ಬಯಸುತ್ತೇನೆ. ಧನ್ಯವಾದಗಳು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು DK ಶಿವಕುಮಾರ್ ಸಾಹೇಬರು ಏನು ಘೋಷಣೆ ಮಾಡಿದರು ಚುನಾವಣೆ ಪೂರ್ವದಲ್ಲಿ, ಆ ಪ್ರಕಾರ ಹೆಣ್ಣು ಮಕ್ಕಳಿಗೆ ಫ್ರೀಯಾಗಿ ಬಸ್ಸಿನ ವ್ಯವಸ್ಥೆ ಮಾಡಿದ್ದಾರೆ. ಈ ಥರ ಬಸ್ ಫ್ರೀ ಮಾಡಿದ್ದು ಈ 2 ವರ್ಷಗಳ ಪೀರಿಯಡ್ದಲ್ಲಿ ಸುಮಾರು 500 ಕೋಟಿ ಜನ ಪ್ರಯಾಣ ಮಾಡ್ಯಾರ. 500 ಕೋಟಿ ಅಂದರೆ ಎಷ್ಟಿರ್ತವೆ ಎಣಿಸ್ಲಿಕ್ಕಾಗಲ್ಲ. ನಮ್ಗೆ 500 ಕೋಟಿ ಜನ ತಾಯಂದಿರು, ಹೆಣ್ಮಕ್ಕಳು, ಭಾರತ ಮಾತೆಯರು, ಕರ್ನಾಟಕ ಮಾತೆಯರು ಪ್ರಯಾಣ ಮಾಡಿದ್ದಾರೆ. ಇದರಿಂದ ಅವರಿಗೆ ಉಳಿತಾಯ 12,669 ಕೋಟಿ ರೂಪಾಯಿ ಉಳಿತಾಯ ಆಗ್ಯದ. 12,12,669 ಕರೋಡ್ ರೂಪಾಯಿ महिलाओं के खाते में बच गए. ಉಳಿದದ ಇದು ಉಳಿದಂಥ ತಕ್ಷಣ ಕೆಲವೊಂದು ಸಲ ವಿಚಾರ ಬರ್ತದೆ, ಏನ್ರಿ ಹೆಣ್ಮಕ್ಕಳಿಗೆ ಕೊಟ್ಟು ಹೆಣ್ಮಕ್ಳಿಗೆ ಉಳಿಸ್ಯಾರ. ನಾನು ಭಾಳ ಖುಷಿಯಾಗಿ ನಗ್ತಾ ಹೇಳ್ತೀನಿ, ನಮ್ಮ ಹೆಣ್ಮಕ್ಳಿಗೆ ಉಳಿದಂದ್ರೆ ಅದು ಅವ್ರಿಗೆ ಭೀ ಟಿಕೆಟ್ ಇರ್ತದ್ರೆ ನಾನು ಕಿಶನೇ ಖಾಲಿ ಆಯ್ತಿತ್ತು. ಗಣಸ ಮಗ ಭೀ ಟಿಕೆಟ್ ಕೊಡ್ತಾ ಅವನ ಕಿಶ ಖಾಲಿ ಆಯ್ತಿತ್ತು. ಖಾಲಿ ಆದ್ರೆ ಮತ್ತು ಅವ ಹಾಲು ಕುಡಿಯೋದಾಗ ಬೇರೆ ಕೊಂಡು ಬೀಳ್ತಿದ್ದ. ಅವನಿಗೆ ಉಳಿತಾಯ ಆಗ್ಲಕ್ಕ 12,669 ಕೋಟಿ ಕೇವಲ ಬಸ್ಸಿನ ಖಾತೆ ಒಳಗೆ ಉಳಿತಾಯ ಆಗಿರ್ತಕ್ಕಂಥದ್ದು. ಇನ್ನು 5 ಗ್ಯಾರಂಟಿಗಳು ಬರ್ತಕ್ಕಂಥದ್ರಲ್ಲಿ 56,000 ಕೋಟಿ ರೂಪಾಯಿ ಆಗ್ತಾಯಿದೆ. ಇದು ಭಾಳ ಖುಷಿ. ಇದರಿಂದ ಮಕ್ಕಳಿಗೆ ವರ್ಷಿಗೆ ದುಡ್ಡು ಉಳಿಯೋದ್ರಿಂದ ಯಾವ ಮಕ್ಕಳ ಪ್ರೈವೇಟ್ ಶಾಲೆ ಒಳಗೆ ಹಾಕ್ಯಾರ ಅವ್ರಿಗೊಂದು 50,000, 60,000, 40,000 ಫೀಸ್ ಅದ. ಆ ಫೀಸ್ ಸರಳವಾಗಿ ಕೊಟ್ಟು ಅವರು ಉನ್ನತ ಶಿಕ್ಷಣ ತಗೊಳ್ಳಿಕ್ಕೆ ಸಹಾಯ ಆಗ್ತಾಯಿದೆ. ಶಿಕ್ಷಣ ಸಂಘಟನೆ ಸಂಸ್ಕಾರ ಅನ್ನೋ ಮಾತು ಬರ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ಶಿಕ್ಷಣ ಇತ್ತು, ಬಸವಣ್ಣವ್ರ ಕನಸು ಶಿಕ್ಷಣ ಇತ್ತು. ಎಲ್ಲರದು ಶಿಕ್ಷಣಕ್ಕೆ ಬೆಲೆ ಕೊಡ್ತಕ್ಕಂಥ ಕೆಲಸ ಸಿದ್ದರಾಮಯ್ಯ ಸಾಹೇಬರು ಸಣ್ಣಂದಾಗ ಅವ್ರ ಕಷ್ಟ ತಿಂದಿದ್ದಕ್ಕೆ, ಕಷ್ಟದಾಗ ಇದ್ದವರು ಅಧಿಕಾರದಾಗ ಬಂದರೆ ಏನು ಮಾಡ್ಬೇಕಂತ ತಾನೇ ಮಾಡ್ತಾರೆ. ಶ್ರೀಮಂತಿಕೆ ಇದ್ದವ್ರು ಅಧಿಕಾರದಾಗ ಬಂದರೆ ಲೂಟಿ ಹೊಡಿತಾರೆ. ಸಿದ್ದರಾಮಯ್ಯವ್ರ ಅನುಭವ ಆಗಿರ್ತಕ್ಕಂಥದ್ದು ಸಾವಿರಾರು ಕೋಟಿ ಜನರಿಗೆ 1,000 ಕೋಟಿ ರೂಪಾಯಿ ಉಳಿಸ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು.